ನಮಸ್ಕಾರ ಎಲ್ಲರಿಗೂ. ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ನಿಮ್ಮ ಜೊತೆ ಹೆಲ್ದಿಯಾಗಿರುವಂಥ ಪಾಲಕ್ ದಾಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಬೇಸಿಕಲಿ ಇದು ಆಂಧ್ರ ಸ್ಟೈಲ್ ತೊವೆ ಅಂತಲೇ ಹೇಳ್ಬೋದು, ಆದರೆ ಇದನ್ನು ನನ್ನದೇ ಸ್ಟೈಲಲ್ಲಿ ಪ್ರಿಪೇರ್ ಮಾಡಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ, ಅದು ರೈಸಿಗೆ. ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ 2.5 ಗ್ಲಾಸಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ನಾನಿಲ್ಲಿ 5 ಜನಕ್ಕೆ ಒಂದು ಹೊತ್ತಿಗೆ ಸಾಕಾಗಷ್ಟು ತೊವೆನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ನೀವು ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಪ್ರಿಪೇರ್ ಮಾಡ್ತೀನ ಅನ್ನೋದ್ರ ಮೇಲೆ ಬೇಳೆ ಕ್ವಾಂಟಿಟಿನ ಹೆಚ್ಚು ಕಮ್ಮಿ ಹಾಕ್ಕೋಬೋದು. ಸೊ ಇದನ್ನು ನಾವು ಬೇಳೆನ ಚೆನ್ನಾಗಿ ಒಂದು 2-3 ಸಲ ನೀರಲ್ಲಿ ತೊಳ್ಕೊಂಡಾದಮೇಲೆ 1:2 ರೇಷಿಯೋಲಿ ನಾನಿಲ್ಲಿ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಂದರೆ 2.5 ಗ್ಲಾಸಷ್ಟು ಬೇಳೆಗೆ ನಾನಿಲ್ಲಿ 5 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ನಾನು ಕುಕ್ಕರಲ್ಲಿ ಇಡೋದಿಲ್ಲ, ಹಾಗೆ ಬೇಯಿಸ್ಕೊತೀನಿ. ಸೊ 1 ಸ್ಪೂನ್ ಎಣ್ಣೆ ಮತ್ತು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಈ ಒಬ್ಬಟ್ಟಿಗೆ ಬೇಯಿಸ್ಕೊತೀವಲ್ಲ ಆ ಲೆವೆಲ್ಗೆ ಬೇಯಿಸ್ಕೊಂಡ್ರೆ ಆಯಿತು. ಅಂದರೆ ನೀವು ಹಿಂಗೆ ಅಂದಾಗ ಕೈಯಲ್ಲಿ ಸ್ಮ್ಯಾಶ್ ಆಗಬೇಕು, ಅಷ್ಟಕ್ಕೆ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ ಇಲ್ಲಿ ನಾನು ಬೇಯಿಸ್ಕೊಂಡಿದ್ದೀನಲ್ಲ, ಈ ಹಂತಕ್ಕೆ ಬೇಯಿಸ್ಕೊಂಡ್ರೆ ಆಯಿತು. ಸೊ ಇಲ್ಲಿ ನಮ್ಮ ಬೇಳೆ ಬೆಂದಿದೆ ನೀಟಾಗಿ. ಇವಾಗ ನೆಕ್ಸ್ಟ್ ಪ್ರೋಸೆಸ್ ಏನು ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ನಾವು ಒಂದು ದಪ್ಪದ ಕಡಾಯಿ ಅಥವಾ ಬಾಣಲೆ ಇಟ್ಕೊಳ್ಳಿ. ಅದು ಸ್ವಲ್ಪ ಬಿಸಿ ಆದರೆ ಅದಕ್ಕೆ ನಾವು ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ. ಇಲ್ಲಿ ನೀವು ಬರೀ ಎಣ್ಣೆನೂ ಹಾಕ್ಕೋಬೋದು ಅಥವಾ ಜೊತೆಗೆ ತುಪ್ಪನೂ ಸೇರಿಸ್ಕೋಬಹುದು. ನಾನಿಲ್ಲಿ ಎಣ್ಣೆ 1-2 ಸ್ಪೂನು, ತುಪ್ಪ 1-2 ಸ್ಪೂನು ಸೇರಿಸ್ಕೊಂಡಿದ್ದೀನಿ. ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ನಾವು ಮೆಣಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿರಬೇಕು ಫಸ್ಟೇ, ಅದನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ನಾವು ಈ ಥರ ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ರೆ ಮಕ್ಕಳೇನಾದರೂ ತಿನ್ನೋದಾದರೆ ಬಾಯಿಗೆ ಸಿಕ್ಕಿದ್ರೆ ಇದು ಖಾರ ಆಗುತ್ತಲ್ಲ, ಹಾಗಾಗಿ. ಸೊ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ, ನನ್ನ ಖಾರಕ್ಕೆ ತಕ್ಕಂಗೆ 4-5 ಹಾಕಿದ್ದೀನಿ. ನೀವು ಖಾರ ಜಾಸ್ತಿ ತಿಂತೀನಿ ಅಂದರೆ ಜಾಸ್ತಿನೂ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಒಂದು 7-8 ಕರಿಬೇವು ಹಾಕಿದ್ದೀನಿ. ಅದಾದಮೇಲೆ 4 ದೊಡ್ಡ ಆನಿಯನ್ಸನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೂ ಅಷ್ಟೇ, ನಾವು ಆನಿಯನ್ನು ಎಷ್ಟು ಹಾಕ್ತೀವೋ ಅಷ್ಟು ರುಚಿಯಾಗಿರುತ್ತೆ. ಯಾಕೆಂದರೆ ಇದು ಒದಗೋದಿಲ್ಲ, ಯಾವುದೇ ಕಾರಣಕ್ಕೂ ನಾವು ನೀರು ಉಪಯೋಗಿಸ್ತಿಲ್ಲ ಅಲ್ವಾ, ಹಾಗಾಗಿ ಒದಗೋದಿಲ್ಲ. ಸೊ ನೀವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ತಿನ್ನೋರಿದ್ದರೆ ಬೆಳ್ಳುಳ್ಳಿನೂ ಕೂಡ ಚೆನ್ನಾಗಿ ಅಂದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಆನಿಯನ್ ಮಾತ್ರ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ನಾವು ಅದು ಸ್ವಲ್ಪ ನಿಮಗೆ ಕಲರ್ ಚೇಂಜ್ ಆಗುತ್ತಲ್ಲ ಆನಿಯನ್ನು ನಾವು ಫ್ರೈ ಮಾಡುವಾಗ. ಸೊ ಆ ಹಂತದಲ್ಲಿ ಅದಕ್ಕೆ ಸರಿ ಹೋಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಸೊ ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ, ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗೆ ಅದಕ್ಕೆ ನಾವು 1-2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಈ ಜೀರಿಗೆ ಅದರದ್ದು ಘಮ ಮತ್ತು ರುಚಿ ತುಂಬಾ ಚೆನ್ನಾಗಿರುತ್ತೆ ಈ ತೊವೆಯಲ್ಲಿ. ಹಾಗಾಗಿ ಜೀರಿಗೆ ಆದಮೇಲೆ 1/4 ಸ್ಪೂನಷ್ಟು ಅರಿಶಿನ ಕೂಡ ಸೇರಿಸ್ಕೊಂಡು ಮತ್ತೆ 1 ನಿಮಿಷ ಅದನ್ನ ಫ್ರೈ ಮಾಡ್ಕೊಳ್ಳೋಣ, ಅದೆಲ್ಲ ಮಿಕ್ಸ್ ಆಗಲಿ ಅಂತ. ಸೊ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಿಮಗೆ ಗೊತ್ತಾಗುತ್ತಲ್ವ, ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಆ ಹಂತದಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು. ಯಾಕೆಂದರೆ ನಾವು ಬೇಳೆ ಬೇಯುವಾಗ ಆಲ್ರೆಡಿ ನಾವು ಅರಿಶಿನ ಹಾಕಿರ್ತೀವಿ, ಇಲ್ಲಿ ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ನಾನು ಸ್ವಲ್ಪ ಹಾಕಿದ್ದೀನಿ. ಸೊ ಇದನ್ನ ಮತ್ತೆ ಇದು ಫ್ರೈ ಆಗ್ತಿದ್ದಂಗೆ ಒಂದು 1 ಮಿನಿಟ್ 1.5 ಮಿನಿಟ್ ಇದನ್ನ ಬಿಟ್ಬಿಟ್ಟು ಹಾಗೆ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಯಾವುದೇ ಕಾರಣಕ್ಕೂ ಉರಿ ಜಾಸ್ತಿ ಮಾಡ್ಕೋಬೇಡಿ. ನಾನಿಲ್ಲಿ 3 ಟೊಮೆಟೊನ ನಾನು ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಸೇರಿಸಿ ಇಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ 1 ನಿಮಿಷ ಬೇಯಲಿ, ಮೀಡಿಯಮ್ ಉರಿಲೇ ಇರಲಿ, ಯಾವುದೇ ಕಾರಣಕ್ಕೂ ನೀವು ಐ ಫ್ಲೇಮ್ ಮಾಡಬೇಡಿ. ಯಾಕೆಂದರೆ ಅದು ಸೀದೋದ್ರೆ ನಿಮಗೆ ಟೇಸ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಮೀಡಿಯಮ್ ಉರಿಯಲ್ಲೇ ಅದು 1 ನಿಮಿಷ ಬೆಂದ ಮೇಲೆ ಇವಾಗ ಇದಕ್ಕೆ ನಾವೇನು ಪಾಲಕ್ ಸೊಪ್ಪನ್ನು ನಾನು 2 ಕಟ್ಟಾಗೋಷ್ಟು ಪಾಲಕ್ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೆ, ಉಪ್ಪು ನೀರಲ್ಲಿ ತೊಳೆದು ನೀಟ್ ಮಾಡ್ಕೊಂಡಿದ್ದೆ, ನೀರೆಲ್ಲ ಬಸ್ದು ಅದನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈ ಪಾಲಕ್ ಸೊಪ್ಪನ್ನು ನೀವು ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಯಾಕೆ ಅಂದರೆ ನೀವು 2 ಕಟ್ ಹಾಕಿದ್ರೂ ಅದು ಬೆಂದಾದಮೇಲೆ ಇಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಜಾಸ್ತಿ ಹಾಕ್ಕೊಂಡ್ರೂ ಅದು ರುಚಿ ಚೆನ್ನಾಗಿರುತ್ತೆ. ಇದನ್ನು ನಾವು ಮಿಕ್ಸ್ ಮಾಡ್ತಿಲ್ಲ, ಈಗ ಜಸ್ಟ್
ನಾನೇನು ಒಗ್ಗರಣೆ ಹಾಕ್ಕೊಂಡಿದ್ದೆ ಅದ್ರ ಮೇಲೆ ಇದನ್ನ ಸ್ಪ್ರೆಡ್ ಮಾಡ್ತಿದ್ದೀನಿ. ಪಾಲಕ್ ಸೊಪ್ಪನ್ನು ಮಿಕ್ಸ್ ಮಾಡಬೇಡಿ, ಅದೇ ಕಾರಣಕ್ಕೂ ಜಸ್ಟ್ ಸ್ಪ್ರೆಡ್ ಮಾಡಿ, ಆಯಿತಾ. ಇದು ನೀವು ಇದನ್ನು ಸ್ಪ್ರೆಡ್ ಮಾಡಿದ್ಮೇಲೆ ನಾವು ಆಲ್ರೆಡಿ ಏನು ಬೇಳೆನ ಬೇಯಿಸಿಟ್ಕೊಂಡಿದ್ವಲ್ಲ, ಈ ಒಬ್ಬಟ್ಟಿಗೆ ಆಗೋ ಅದಕ್ಕಿಂತ ಇನ್ನು ಸ್ವಲ್ಪ ಸಾಫ್ಟಾಗಿ ಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ನೋಡಿ ಈ ಥರ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮಗೆ ತವೆ ಸ್ವಲ್ಪ ನೀರಾಗಿರಲಿ ಅಂದರೆ ಆ ಬೇಳೆ ಜೊತೆ ನೀವೇನು ನೀರು ಉಳ್ಕೊಂಡಿರುತ್ತೆ, ಬೆಂದಿರೋದು ನೀರಿರುತ್ತಲ್ಲ, ಅದನ್ನು ಸೇರಿಸ್ಕೊಂಬಿಡಿ. ಇಲ್ಲ ನಮಗೆ ತೀರಾ ಗಟ್ಟಿಯಾಗಿರಲಿ, ನೀರಾಗಿ ಬೇಡ, ಇನ್ನೂ ಗಟ್ಟಿಯಾಗಿರಲಿ, ಚಪಾತಿಗೆ ರೊಟ್ಟಿಗೆ ಆ ಥರ ಅಂದರೆ ಆ ನೀರನ್ನು ಬಸಿದ್ಬಿಟ್ಟು ನೀವು ಅದರಲ್ಲಿ ತಿಳಿ ಸಾರು ಕೂಡ ಮಾಡ್ಕೋಬೋದು. ತವೆ ತಿಂದಿರೋರು ಅದನ್ನು ತಿಂತಾರೆ. ಸೊ ಇಲ್ಲಿ ನಾನು ಬೇಳೆ ಎಲ್ಲ ಹಾಕಿದ್ದೀನಿ. ಬೇಳೆ ಹಾಕಿದ್ಮೇಲೆ ನೀವು ಈ ಹುಣಸೆಹಣ್ಣನ್ನು ಫಸ್ಟೇ ನೆನೆಸಿಟ್ಕೊಂಡಿರಿ. ಅದರ ರಸ ಹಾಕಿದ್ರೂ ಪರವಾಗಿಲ್ಲ, ಸ್ವಲ್ಪ ಹಾಕಬೇಕಷ್ಟೇ, ಜಾಸ್ತಿ ಬೇಡ. ಅಥವಾ ಈ ಥರ ನಾನು ಹುಣಸೆಹಣ್ಣು ಇಟ್ಟಿದ್ದೀನಿ ನೋಡಿ, ಈ ಥರ ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣನ್ನು ಅದ್ರ ಮೇಲೆ ಇಟ್ಬಿಟ್ಟು ಮುಚ್ಚಿಟ್ಬಿಡಿ. ಇದನ್ನು ನೀವು ಒಂದು 20 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸಿ. 20 ನಿಮಿಷ ಆದಮೇಲೆ ನೀವು ಇದನ್ನ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಸೀದೋಗುತ್ತೆ ಅನ್ನೋ ಭಯ ಇದೆ, ಆ ಥರ ಏನಾದರೂ ಡೌಟ್ ಇದ್ದರೆ ನೀವು ಆವಾಗಾಗ ಒಂದು 2-3 ನಿಮಿಷಕ್ಕೆ ಅದನ್ನ ತೆಗೆದಿದ್ರೆ ಮಿಕ್ಸ್ ಮಾಡ್ಕೋಬಹುದು. ಆ್ಯಕ್ಚುಲಿ ನಾವು ಮಿಕ್ಸ್ ಮಾಡೋಷ್ಟೇ ಇಲ್ಲ, ಅದರಲ್ಲಿ ಮಾಯಿಸ್ಟ್ ಇರುತ್ತಲ್ಲ, ಯಾವುದೇ ಕಾರಣಕ್ಕೂ ಸಿಯಲ್ಲ. ಅದಕ್ಕೆ ನಾನು ಹೇಳಿದ್ದು ನಿಮಗೆ ದಪ್ಪ ತಳ ಇರುವಂಥ ಪಾತ್ರೆ ತೊಗೊಂಡ್ರೆ ಸಿಯೋದಿಲ್ಲ. ಸೊ ಇದನ್ನ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಿಮಗೆ ಬೇಳೆ ನೋಡೋದಕ್ಕೆ ಹಾಗಾಗಿ ಕಾಣುತ್ತೆ, ಆದರೆ ಅದು ಮೆತ್ತಗಾಗ್ಬಿಟ್ಟಿರುತ್ತೆ. ಅದಕ್ಕೆ ನಾನು ಹೇಳಿದ್ದು 99% ಅಂದರೆ 95% ನೀವು ಅದನ್ನು ತೀರಾ ನುಣ್ಣಗೆ ಮಾಡ್ಕೋಬೇಡಿ, ಅದು ಬೇರೆ ಥರ ಆಗಿಬಿಡುತ್ತೆ, ರುಚಿ ಚೆನ್ನಾಗಿರೋದಿಲ್ಲ. ಅಂದರೆ ರುಚಿ ಅದರದ್ದು ಬೇರೆ, ಈ ಥರ ಬೇಯಿಸ್ಕೊಂಡು ನಾವು ಮಾಡ್ತೀವಲ್ಲ, ಇದ್ರ ರುಚಿನೇ ಬೇರೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಇನ್ನೂ ನೀವು ಆ ನೀರನ್ನು ಹಾಕ್ಕೊಂಡಿಲ್ಲ, ನಾನಿಲ್ಲಿ ನೀರು ಸೇರಿಸ್ಕೊಂಡಿದ್ದೀನಿ ವೇಸ್ಟ್ ಆಗಬಾರ್ದು ಅಂತ. ನೀರು ಹಾಕ್ಕೊಂಡಿಲ್ಲ ಅಂದರೆ ಇದು ಇನ್ನೂ ಗಟ್ಟಿಯಾಗುತ್ತೆ, ಅದು ನಿಮಗೆ ಚಪಾತಿಗೆ ರೊಟ್ಟಿಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಈ ಥರ ಸೆಮಿ ಲಿಕ್ವಿಡ್ ಥರ ಇದ್ದರೆ ನಿಮಗೆ ರೈಸಿಗೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಆರಾಮಾಗಿ ರೈಸ್ ಜೊತೆ ತುಪ್ಪ ಹಾಕ್ಕೊಂಡು ಅಥವಾ ಚಪಾತಿಗೆ ರೊಟ್ಟಿಗೆ ಯಾವುದ್ರ ಜೊತೆ ಬೇಕಾದರೂ ನೀವು ಸರ್ವ್ ಮಾಡ್ಬೋದು. ಡಿಲಿಷಿಯಸ್ ಆಗಿರುತ್ತೆ. ಸೊ ಹೆಲ್ದಿ ರೆಸಿಪಿ, ಯಾರಾದರೂ ಡಯಟಲ್ಲಿದ್ದರೂ ಕೂಡ ಅವ್ರಿಗೆ ಹೆಲ್ದಿ ರೆಸಿಪಿ, ಬಟ್ ಆಯಿಲ್ ಗೀ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಆಯಿತು. ಸೊ ಇದು ನನ್ನ ಇವತ್ತಿನ ಪಾಲಕ್ ದಾಲ್ ರೆಸಿಪಿ. ಇದು ನನ್ನದೇ ಸ್ಟೈಲಲ್ಲಿ ನಾನು ಇದನ್ನು ಪ್ರಿಪೇರ್ ಮಾಡಿದ್ದೀನಿ. ನಾನು ಟ್ರೈ ಮಾಡಿದಾಗ ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು, ತುಂಬ ಚೆನ್ನಾಗಿದೆ. ನೀವೊಂದ್ಸಲಿ ಟ್ರೈ ಮಾಡಿ. ನಿಮಗೂ ಚೆನ್ನಾಗಿದೆ ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ. ಹೊಸ ಹೊಸ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ಇಷ್ಟು ಬಿಸಿ ತೊವೆ ಆಗಿದೆ, ರೆಡಿಯಾಗಿದೆ, ಊಟಕ್ಕೆ ನಾವೆಲ್ಲ ರೆಡಿ ಆಗ್ತಿದ್ದೀವಿ. ನೀವೊಂದ್ಸಲಿ ಟ್ರೈ ಮಾಡಿ, ರೈಸ್ ಜೊತೆ ತುಪ್ಪದ ಜೊತೆ ಎಂಜಾಯ್ ಮಾಡಿ, ನಿಮ್ಮ ಮನೆಯವ್ರಿಗೂ ಕೊಡಿ. ಖಂಡಿತ ಅವ್ರು ನಿಮಗೆ ಒಳ್ಳೆ ಕಾಂಪ್ಲಿಮೆಂಟ್ಸನ್ನು ಕೊಡ್ತಾರೆ. ನನ್ನಷ್ಟೇ ನನ್ನ ರೆಸಿಪಿ ನಿಮಗೂ ಇಷ್ಟ ಆಗಿದ್ದರೆ ನನ್ನ ವೀಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಸೈನಿಂಗ್ ಆಫ್ ದೀಪಾ.